ನನ್ನ ಪ್ರಿಯ ಸೋದರರೇ, ಇಂದಿನ ದೇವರ ವಾಕ್ಯವು ಕೀರ್ತನೆಯನ್ನು ಬರೆಸುವಂತೆ 34ನೇ ಅಧ್ಯಾಯ 19ನೇ ವಚನ ಅದರಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ನೀತಿವಂತನಿಗೆ ತೊಂದರೆಗಳು ಬಹಳವಾಗಿವೆ, ಆದರೆ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. ಹೌದು ನನ್ನ ಸೋದರೇ, ನಿಮಗೆ ಹಲವಾರು ತೊಂದರೆಗಳಿರಬಹುದು, ನಿಮ್ಗೆ ಹಲವು ಶೋಧನೆ ಇರಬಹುದು, ಹಲವು ಕಷ್ಟ ಇರಬಹುದು, ಪರಿಹಾರವಾಗದ ಕಷ್ಟ ಇರಬಹುದು. ಆದರೆ ಯೆಹೋವನು ನಿಮ್ಮ ಎಲ್ಲರನ್ನು ಬಿಡಿಸುತ್ತಾನೆ, ಏಕೆಂದರೆ ಯೆಹೋವನು ನೀತಿವಂತನು. ಆದರೆ ನೀವು ಯೆಹೋವನು ಕಾದಿರಬೇಕು, ಏಕೆಂದರೆ ಕೀರ್ತನೆ 27ನೇ ಅಧ್ಯಾಯ 14ನೇ ವಚನ ಹೇಳುತ್ತದೆ, ಯೆಹೋವನಿಗೆ ಕಾದಿರು, ಧೈರ್ಯವಾಗಿರು, ಆತನು ನಿನ್ನ ಹೃದಯವನ್ನು ದೃಢಪಡಿಸುವನು. ಯೆಹೋವನಿಗೆ ಕಾದಿರು. ಹೌದು, ಯೆಹೋವನಿಗೆ ಕಾದಿರಬೇಕೆಂದು ಹೊಸ ಬಲ ಬರುತ್ತದೆ. ನಾವು ಹದ್ದಂತೆ ಹಾರುತ್ತೇವೆ. ಹೌದು, ಆದ್ದರಿಂದ ನಾವು ಎಲ್ಲದಲ್ಲೂ ಕೃತಜ್ಞತೆ ಸ್ತುತಿ ಸಲ್ಲಿಸಬೇಕು. ಏಕೆಂದರೆ ಒಂದನೇ ದೆಸಲೋನಿಕೆ ಬರೆಸುವಂತೆ 5ನೇ ಅಧ್ಯಾಯ 18ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಎಲ್ಲರಿಗಾಗಿ ಕೃತಜ್ಞತೆ ಸಲ್ಲಿಸಿರಿ, ಏಕೆಂದರೆ ಇದೇ ನಿಮ್ಮಲ್ಲಿರುವ ಕ್ರಿಸ್ತನಲ್ಲಿರುವ ದೇವರ ಚಿತ್ತವಾಗಿದೆ. ಹೌದಾ ಸೋದರೇ, ಏನೇ ಬರಲಿ, ಏನೇ ಕಷ್ಟ ಬರಲಿ, ಎಲ್ಲರೂ ಸ್ತೋತ್ರ ಸಲ್ಲಿಸಿರಿ, ಇದೇ ದೇವರ ಚಿತ್ತವಾಗಿದೆ. ನೀವು ದೇವರ ಚಿತ್ತ ಮಾಡಬೇಕಾದ್ರೆ ನಿಮಗೆ ಎಲ್ಲವೂ ಸಿಗುತ್ತದೆ. ನೀವು ಹೌದು, ನಿಮ್ಮ ಪರಲೋಕದ ಭಾಗ್ಯ ಸಿಗುತ್ತದೆ. ನೀವು ಅಂದಕ್ಕೂ ಎಲ್ಲ ಆಗುತ್ತದೆ. ಯೆಹೋವನು ನಿಮ್ಮ ಕಾರ್ಯ ಸಫಲಗೊಳಿಸುವನು. ಬನ್ನಿ ಪ್ರಾರ್ಥನೆ ಮಾಡೋಣ. ಯೆಹೋವನೇ, ದೇವರೇ, ಕರ್ತನೆ, ನಿಮ್ಮ ಜನರನ್ನು ನೋಡಿ ಸ್ವಾಮಿ, ಅವರ ಮನಸ್ಸನ್ನು ಅರಿತವನಾಗಿದ್ದಿ. ಅವರು ಕ್ಷಮಿಸು, ಅವ್ರು ಏನೇ ಪಾಪವನ್ನು ಕ್ಷಮಿಸು, ಅವರಿಗೆ ಹೊಸ ಜೀವವನ್ನು ಕೊಡು. ಹೌದು, ಅವರ ಏನೇ ಕೆಟ್ಟ ಆಲೋಚನೆ, ಸೂಸೈಡ್ ಆಲೋಚನೆ, ಆತ್ಮಹತ್ಯೆ ಆಲೋಚನೆ ಬಿಡಿಸು, ಎಲ್ಲ ತಪ್ಪಿಸು, ಅವರಿಗೆ ಒಳ್ಳೆ ಮಾರ್ಗ ತೋರಿಸು, ಅವರ ಜೀವನ ಸಫಲ ಮಾಡು. ಹೌದು ತಂದೆ, ಇದೆಲ್ಲ ಮಾಡಿದ ಸ್ತೋತ್ರ. ನೀವು ಹೇಳ್ತೇನೆ ತಂದೆಯೇ, ಹೀಬ್ರೂ 6ನೇ ಅಧ್ಯಾಯ 14ನೇ ವಚನದಲ್ಲಿ, ನಿಶ್ಚಯವಾಗಿ ಹೆಚ್ಚಿಸುವೆನು, ನಿಶ್ಚಯವಾಗಿ ಆಶೀರ್ವದಿಸಿ ಒಂದೆಂದು ಅದನ್ನು ಆಶೀರ್ವದಿಸು, ಹೆಚ್ಚಿಸು. ಆಮೆನ್ ಅಂಡ್ ಆಮೆನ್. ಬಾಯ್ ಪ್ರಿಯ ಸೋದರೇ, ಆಮೆನ್.